ಸ್ವಾಗತ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ನಮ್ಮ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಅವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಕ್ಕ, ಮೈನಾರಿಟಿ ಅಧ್ಯಕ್ಷರಾದ ಶಾವರಾಮೇಂದ್ರ ಅವರು, ಮಾಜಿ ಮೇಯರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಖಜಾಂಚಿ ಶಿಶಿರೆಡ್ಡಿ ಅವರು, ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಂಬಳಿ ಸುರೇಂದ್ರ ಕಂಬಳಿ ಅವರು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ವಿಕಾಸ್ ಶೆಟ್ಟಿ ಹಾಗೂ ನೀರಜ್ ಪಾಲ್ ಹಾಗೂ ಶಬೀರ್ ಸಿದ್ದಗಟ್ಟೆ, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತಿಸಿಕೊಂಡು, ಇವತ್ತು ಕೆಲವು ಸಮಯಗಳಿಂದ ಜಿಲ್ಲೆಯಲ್ಲಿ ಸುದ್ದಿ ಡಿಜೆದು ಮೈಕ್ ಮೆರವಣಿಗೆ ಇದರದ್ದೇ ಸದ್ದಾಗ್ತಾ ಇದೆ. ಇವತ್ತು ಯಾಕೆ ಹೀಗೆ ಆಯಿತು, ಕೆಲವು ಕಡೆ ಕಾನೂನು ಅನುಷ್ಠಾನ ಮಾಡುವಾಗ ಕೆಲವು ಕಡೆ ತೊಂದರೆನೂ ಆಗ್ತದೆ, ಯಾಕೆ ತೊಂದರೆ ಆಯಿತು ಅನ್ನೋದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಜಿಲ್ಲೆಯಲ್ಲಿ ಈಗಲೇ ನಾವು ನೋಡ್ತಾ ಇದ್ದೇವೆ, 8 ಗಂಟೆಗೆ ಎಲ್ಲ ಮಂಗಳೂರು ಬಂದ್ ಆಗ್ತದೆ, ಯಾರು ಕೂಡ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. 4 ತಿಂಗಳ ಹಿಂದೆ, ಸುಮಾರು 4 ತಿಂಗಳಿಂದ ಈಚೆ ಸ್ವಲ್ಪ ಸಮಾಧಾನಕರವಾದ ವಾತಾವರಣ ನಾವು ನೋಡ್ತಾ ಇದ್ದೇವೆ. ಅಷ್ಟರವರೆಗೆ ಅನೇಕ ವರ್ಷಗಳಿಂದ ನಾವು ಕೊಲೆಗಳು, ಜೊಂಬಿಗಳು, ದ್ವೇಷ ಭಾಷಣ ಇದನ್ನೇ ನೋಡ್ತಾ ಇದ್ದದ್ದು. ಅಶ್ರಫ್ ಕೊಲೆ, ಸುಹಾಸ್ ಶೆಟ್ಟಿ ಕೊಲೆ, ಅಬ್ದುಲ್ ರಹಿಮಾನ್ ಕೊಲೆ, ಈ ಎಲ್ಲ ಸರಣಿ ಕೊಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಶಾಂತಿಯ ವಾತಾವರಣವನ್ನು ಕೆಡಿಸಿ ಜನರು ಆತಂಕದಲ್ಲಿ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. 8 ಗಂಟೆಗೆ ಅಂಗಡಿಗಳೆಲ್ಲ ಬಂದು ವ್ಯಾಪಾರಸ್ಥರು ಬೇಗ ಮನೆಗೆ ಹೋಗುವಂಥದ್ದು, ಟ್ಯಾಕ್ಸಿಗಳಿಲ್ಲ, ಯಾವುದೇ ಗೂಡಂಗಡಿಗಳಿಲ್ಲ, ಅಥವಾ ಜನರು ರಾತ್ರಿ ಓಡಾಡುವಂತ ಪರಿಸ್ಥಿತಿಯೇ ಇಲ್ಲದಂತ ಒಂದು ವಾತಾವರಣ. ಇದು ಜಿಲ್ಲೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿ ಪರಿಗಣಿಸಿತ್ತು. ಇದನ್ನು ಯಾವ ರೀತಿಯಾದರೂ ನಿಲ್ಲಿಸಬೇಕು, ಯಾಕಂದ್ರೆ ಕಾನೂನು ಅನುಷ್ಠಾನ ಮಾಡುವುದರಿಂದ ಎಲ್ಲವೂ ಸರಿಯಾಗ್ತದೆ ಅನ್ನುವ ಉದ್ದೇಶದಿಂದ ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಸಮಗ್ರವಾದ ಬದಲಾವಣೆ ಆಗಬೇಕು ಅನ್ನುವಂಥ ಬೇಡಿಕೆ ಕೂಡ ಇತ್ತು. ಅವರಿಂದಾಗಿಯೇ, ಅವರ ನಿರ್ಲಕ್ಷ್ಯದಿಂದಾಗಿಯೇ ಹೀಗೆ ಆಗ್ತದೆ, ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥ ಕೂಗು ಕೇಳಿ ಬಂದ ಸಂದರ್ಭ ಕಮಿಷನರ್ ಮತ್ತು SP ಇಬ್ಬರನ್ನು ಕೂಡ ಚೇಂಜ್ ಮಾಡಿತ್ತು. ಅನೇಕ ಕೆಳವರ್ಗದ ಅಧಿಕಾರಿಗಳು ಕೂಡ ಬದಲಾವಣೆ ಆದರು. ಅಲ್ಲಿಂದ ಸ್ವಲ್ಪ ನಮ್ಮ ವಾತಾವರಣ ತಿಳಿಯಾಗ್ತಾ ಬಂತು. ಯಾಕೆಂದ್ರೆ ಈಗ ಕಾನೂನು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಒಂದೇ, ದೇಶಕ್ಕೆ ಒಂದೇ. ಕಾನೂನು ಅನುಷ್ಠಾನ ಮಾಡುವಾಗ ಅವರು ಅಧಿಕಾರಿಗಳು ಏನ್ ಮಾಡ್ತಾರೆ, ಕಾನೂನು ಪುಸ್ತಕದಲ್ಲಿ ಏನಿದೆ ಅದನ್ನೇ ನೋಡ್ತಾರೆ. ಅವರಿಗೆ ಮಾನವೀಯತೆ ಇರುವುದಿಲ್ಲ, ಅಥವಾ ಅದರಲ್ಲಿ ಯಾವುದೇ ಒಂದು ಡಿಸ್ಕ್ರಿಷನ್ ಅನ್ನುವಂಥದ್ದು ಇರುವುದಿಲ್ಲ. ಕಾನೂನು ಕಾನೂನು. ಆದ್ದರಿಂದ ಕಾನೂನನ್ನು ಸರಿಯಾಗಿ ಬಿಗಿಯಾದ ವ್ಯವಸ್ಥೆ ಬಂದದ್ರಿಂದ ಕಾನೂನು ಸರಿಯಾಗಿ ಅನುಷ್ಠಾನ ಆಯಿತು, ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿತು. ಅದರ ಮಧ್ಯೆ ಈ ಒಂದು ವಿಚಾರಗಳು ಮುನ್ನೆಲೆಗೆ ಬಂದವು. ಮೈಕ್ನವರಿಗೆ ಅವಕಾಶ ಇಲ್ಲ, DJ ಮಾಡಲಿಕ್ಕೆ ಬಿಡುವುದಿಲ್ಲ, ಪಾರ್ಟಿ ಮಾಡಲಿಕ್ಕೆ ಬಿಡುವುದಿಲ್ಲ, ಧ್ವನಿವರ್ಧನ ಬಳಸಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಒಂದು ಮಾತುಗಳು ಬರಲಿಕ್ಕೆ ಶುರುವಾಯಿತು. ಆದ್ರೆ ಒಂದು ಕಡೆ ಅಲ್ಲಿ ಡ್ರಗ್ಸ್ ಹಾವಳಿ ಬಗ್ಗೆ ಬಿಗಿ ಆಯಿತು, ಸ್ಕಿಲ್ ಗೇಮ್ ಬಗ್ಗೆ ಬಿಗಿ ಆಯಿತು, ಮಟ್ಕದ ಬಗ್ಗೆ ಬಿಗಿ ಆಯಿತು, ಜೂಜಿನ ಬಗ್ಗೆ ಬಿಗಿ ಆಯಿತು, ಅಕ್ರಮ ಚಟುವಟಿಕೆಗಳ ಬಗ್ಗೆ ಬಿಗಿ ಆಯಿತು. ಜನರು ಕೇಳಿದ್ದು ಇದನ್ನು, ಅದನ್ನು ಕೇಳಬೇಕಾದ್ರೆ, ಅದನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಕಾನೂನನ್ನ ಅನುಷ್ಠಾನ ಮಾಡಬೇಕಾಗ್ತದೆ. ಅಧಿಕಾರಿಗಳು ಕಾನೂನನ್ನು ಅನುಷ್ಠಾನ ಮಾಡಿದ್ದಾರೆ, ಈ ಎಲ್ಲ ಅಕ್ರಮ ಚಟುವಟಿಕೆಗಳು ಬಂದಾಗಿದ್ದಾವೆ. ಅದರ ಮಧ್ಯೆ ಗಣೇಶ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಮೈಕಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ 10:30 ಗಂಟೆವರೆಗೆ ಮೈಕ್ ಹಾಕ್ಬೋದು ಅನ್ನುವಂಥದ್ದು ಒಂದು ಕಾನೂನಿದೆ. ಕಾನೂನು ಯಾವಾಗ ಬಂದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಹಿಂದೆ ಯಾವ ಉದ್ದೇಶಕ್ಕೆ ತಂದ್ರು ಅನ್ನೋದು ಗೊತ್ತಿದೆ. ಆಜಾನನ್ನು ನಿಲ್ಲಿಸಬೇಕು ಅಂತ
10:30 ಗಂಟೆಗೆ ಮೈಕ್ ಬಂದ್ ಮಾಡಬೇಕು ಅನ್ನುವಂತ ಕಾನೂನು ತಂದದ್ದು ಬೊಮ್ಮಾಯಿ ಸಾಹೇಬರು. ಅವರ ಉದ್ದೇಶ ಆಜಾನ್ ಒಂದೇ ಇತ್ತು. ಆಜಾನ್ ಆಗುವಂತದ್ದು ದಿವಸಕ್ಕೆ ಬಹುಶಃ 3 ನಿಮಿಷ, 5 ಸಲ 2 ನಿಮಿಷ, 10 ನಿಮಿಷ. ಇಡೀ ದಿವಸದಲ್ಲಿ 10 ನಿಮಿಷ ಆಜಾನ್ ಆಗುವಂಥದ್ದು, ಅದು ಕೂಡ 5 ಸಲ 2 ನಿಮಿಷ. ಇದರಿಂದ ಯಾರಿಗೂ ಬಹುಶಃ ಯಾವ ಪರೀಕ್ಷೆಗೆ ಓದುವ ಮಕ್ಕಳಿಗೂ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ನಿಲ್ಲಿಸಬೇಕು ಅನ್ನುವಂಥ ನಿಮ್ಮ ಏಕೈಕ ಉದ್ದೇಶ. ಇವತ್ತು ಕಾನೂನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿದೆ. ಆಗ ಎಲ್ಲದಕ್ಕೂ ಒಂದೇ ಕಾನೂನು ಬಂತು. 10:30 ಗಂಟೆಗೆ ಮೈಕ್ ಎಲ್ಲ ಕಡೆ ಬಂದ್ ಮಾಡಬೇಕು ಅನ್ನೋಂಥದ್ದು ಬಂತು. ಆದರೆ ಇವತ್ತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ. 1-2 ಕಡೆ ಮೈಕ್ ಅನ್ನು ಹಿಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೇಸ್ ಇತ್ತು. ಪರ್ಮಿಷನ್ ತಗೊಳ್ಳದ ಕಾರಣ ತಗೊಂಡು ಹೋಗಿದ್ದಾರೆ. ಪರ್ಮಿಷನ್ ತಗೊಳ್ಳದ ಕಾರಣ ಮೈಕ್ ಹಿಡ್ಕೊಂಡು ಹೋದಂತ ಅದನ್ನು ಬಂದು ಮಾಡಿಸಿದಂತ ವ್ಯವಸ್ಥೆ ಇದೆ. ಮತ್ತೆ 10:30 ಗಂಟೆಗೆ ಮೆರವಣಿಗೆಯಲ್ಲಿ ಕೂಡ ಬಂದು ಮಾಡಿಸಿದಂತ ಉದಾಹರಣೆಗಳು ಇದಾವೆ. ಕಾನೂನು ಈಗ ಅದನ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ಕಾನೂನು ಬದಲಾವಣೆ ಆಗಬೇಕು. ಕಾನೂನು ಆಗುವಾಗ ಅದನ್ನು ಸರಿ ಮಾಡಬಹುದು ಹೊರತು ಬೇರೆ ಯಾವುದರಲ್ಲಿಯೂ ಆಗುದಿಲ್ಲ. ಈಗ ಅವರು ಹಿಂದೆ ದ್ವೇಷ ಭಾಷಣ ಮಾಡ್ತಾ ಇದ್ರು, ಹುಡಿ ಬಡಿ ಇತ್ತು, ಕೈ ಕಡಿ ಇತ್ತು, ತಲೆ ತೆಗಿ ಇತ್ತು, 1ಕ್ಕೆ 2, 2ಕ್ಕೆ 4 ತೆಗಿ ಅನ್ನುವಂತ ಭಾಷಣಗಳು ಇದ್ದು. ಯಾಕೆ ಈಗ ಇಲ್ಲ? ಈಗ ಯಾಕಿಲ್ಲ? ಹಾಗಾದ್ರೆ ಮಾಡ್ಬೇಕಲ್ಲ. ಅವರು ಹಿಂದೂ ರಕ್ಷಕರಲ್ವಾ? ಹಿಂದೂಗಳ ರಕ್ಷಣೆಗೋಸ್ಕರ ಹಿಂದೂಗಳನ್ನು ಎಬ್ಬಿಸಿ ಹಾಕಿ ಅವರನ್ನು ಮರ್ಡರ್ ಮಾಡಿಸುವಂತ ಒಂದು ವ್ಯವಸ್ಥೆಯಲ್ಲಿದ್ದಂತವರು ಈಗ ಯಾಕೆ ಎಲ್ಲ ಸರಿಯಾಗಿದ್ದಾರೆ? ಯಾಕೆ ಸುಮ್ಮನೆ ಇದ್ದಾರೆ? ಇವರಿಗೆ ಧೈರ್ಯ ಇದ್ರೆ ಮಾಡ್ಬೇಕಲ್ಲ. ಆ ಧೈರ್ಯ ಇವರಿಗೆ, ಇವರು ಹಿಂದೂ ರಕ್ಷಕರು ಅಥವಾ ದೇಶ ರಕ್ಷಕರು ಅಂತಾದ್ರೆ ಭಯ ಯಾಕೆ ಇವರಿಗೆ? ಏನು ಭಯ ಇದೆ? ಈಗಲೂ ಭಾಷಣ ಮಾಡಬೇಕು, ಮಾಡ್ತಾ ಇಲ್ಲ. ಹೇಡಿಗಳು ಇವರೆಲ್ಲ, ಹೇಡಿಗಳು. ಇವರಿಗೆ ಹಿಂದುತ್ವದ ಹೆಸರಿನಲ್ಲಿ ಮತ ಬ್ಯಾಂಕಿಗೋಸ್ಕರ ಕೆಲಸ ಮಾಡುವವರು ಹೊರತು ದೇಶಕ್ಕೋಸ್ಕರ ಕೆಲಸ ಮಾಡೋರಲ್ಲ. ಹಿಂದೂ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಯಾರು ಕತ್ತಿ ದೊಣ್ಣೆ ಇದು ಕೋವಿ ಹಿಡಿಯುವಂತ ಪರಿಸ್ಥಿತಿ ಅಗತ್ಯ ಇಲ್ಲ. ಆ ಹಿಂದೂ ಧರ್ಮದ ಏನು ನಿಯಮಗಳಿವೆ ಅದನ್ನು ಪಾಲನೆ ಮಾಡಿದ್ರೆ ತನ್ನಷ್ಟಕ್ಕೆ ಹಿಂದೂ ಧರ್ಮ ರಕ್ಷಣೆ ಆಗ್ತದೆ. ಅದೇ ರೀತಿ ಮುಸ್ಲಿಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಆ ಧರ್ಮದಲ್ಲಿ ಏನು ಹೇಳ್ತದೆ ಅದನ್ನು ನಾವು ಅದಕ್ಕೆ ಸರಿಯಾಗಿ ನಾವು ಪಾಲಿಸಿಕೊಂಡು ಹೋದ್ರೆ ಧರ್ಮ ರಕ್ಷಣೆ ಅಗತ್ಯವೇ ಇರುವುದಿಲ್ಲ. ತನ್ನಷ್ಟಕ್ಕೆ ಅದು ರಕ್ಷಣೆ ಆಗ್ತದೆ ಧರ್ಮ. ಯಾರು ಹೇಳಿದ್ದಾರೆ ಕತ್ತಿ ಹಿಡಿಯಿರಿ ಅಂತ? ಯಾರು ಹೇಳಿಲ್ಲ. ರಕ್ತ ಚೆಲ್ಲಬೇಕು ಅಂತ ಯಾರು ಹೇಳಿಲ್ಲ. ಮರ್ಡರ್ ಆಗಬೇಕು ಅಂತ ಯಾರು ಹೇಳಿಲ್ಲ. ಇವರಿಗೆ ಹಿಂದೂಗಳ ಹೆಣ ಬೀಳ್ಬೇಕು, ಅದರಿಂದ ಇವರಿಗೆ ಓಟ್ ಆಗ್ಬೇಕು. ಯಾಕೆ ನಿನ್ನ ರೋಡ್ ಸೈಡ್ ಅಲ್ಲಿ ಒಂದು ಹೆಣ್ಣು ಮಗಳು ಬೈಕಲ್ಲಿ ಬಿದ್ದು ಸತ್ತರಲ್ಲ, ಹಿಂದೂ ಅಲ್ವ ಅವರು? ಯಾಕೆ ವಿಜಯೇಂದ್ರ ಬರ್ಲಿಲ್ಲ, ಅಶೋಕ ಬರ್ಲಿಲ್ಲ, ನಾರಾಯಣ ಸ್ವಾಮಿ ಬರ್ಲಿಲ್ಲ, ಸಿ.ಟಿ. ರವಿ ಬರ್ಲಿಲ್ಲ? ಬರ್ಬೇಕಿತ್ತಲ್ಲ. ಹಿಂದೂ ಒಂದು ಅಪಘಾತದಲ್ಲಿ ಒಂದು ಮರಣ ಆಗಿದೆ, ಬರ್ಬೇಕಿತ್ತಲ್ಲ. ನ್ಯಾಷನಲ್ ಹೈವೇ ಯಾಕೆ ಬರುವುದಿಲ್ಲ? ಅಂದ್ರೆ ಹಿಂದೂಗಳು ಮುಸ್ಲಿಮರ ಕೈಯಲ್ಲಿ ಸತ್ತರೆ ಮಾತ್ರ ಅವ ಹಿಂದೂ. ಹಿಂದೂಗಳು ಹೊಡ್ಕೊಂಡು ಸತ್ತರೆ ಅದಕ್ಕೆ ಅವರಿಗೆ ಬೇಡ. ಅದಕ್ಕೆ ಅದರ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳುವುದಿಲ್ಲ. ಇಂಥ ಹೇಡಿಗಳಿಂದಾಗಿ ಇವತ್ತು ಹಿಂದೂ ಧರ್ಮಕ್ಕೆ ಸಂಕಷ್ಟ ಬಂದಿದೆ. ಸಂಕಷ್ಟ ಬರುವಂತದ್ದು ಏನಿಲ್ಲ, ಎಲ್ಲ ನಡೀತಾನೆ ಇದೆ. ಸರಿಯಾದ ಸಮಯದಲ್ಲಿ ಸೂರ್ಯ ಉದಯ ಆಗ್ತದೆ, ಸರಿಯಾದ ಸಮಯದಲ್ಲಿ ಸೂರ್ಯಾಸ್ತಮ ಆಗ್ತದೆ. ಅದರ ಮಧ್ಯೆ ನಡೆಯುವಂತಹ ಚಟುವಟಿಕೆಗಳು ನಾವು ಸರಿ ಇದ್ರೆ ಸರಿ ಆಗ್ತದೆ. ಆದ್ರಿಂದ ಈ ಒಂದು ಇವರ ಇದರಿಂದಾಗಿ ಈ ಕಾನೂನುಗಳು ಟೈಟ್ ಆಗಲಿಕ್ಕೆ ಶುರು ಆಯಿತು. ಈಗ ಮೊನ್ನೆ ಇವರೊಂದು ಬಿಜೆಪಿಯವರು ನಾಯಕರುಗಳೆಲ್ಲ ಸೇರಿಕೊಂಡು ಸಾಂಸ್ಕೃತಿಕ ವೈಭವ ರಕ್ಷಣಾ ಸಮಿತಿಯಿಂದ ಮಾಡಿಕೊಂಡು ಎಲ್ಲ ಒಂದು ಮನವಿಯನ್ನೆಲ್ಲ ಕೊಟ್ಟಿದ್ದಾರೆ. ಈಗ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಮೆರವಣಿಗೆ, ಯಕ್ಷಗಾನ, ನಾಟಕ, ದೈವಕೋಲ, ನೇಮ, ಭರತನಾಟ್ಯ ಇತ್ಯಾದಿಗಳಿಗೆ ಧ್ವನಿವರ್ಧಕ ಅನುಮತಿ ನೀಡುವ ವಿಚಾರಗಳು ತೊಂದರೆ ಆಗಿದೆ. ಹೌದು, ಡಿಜೆಗೆ ಖಂಡಿತ ಪರ್ಮಿಷನ್ ಕೊಡಬಾರ್ದು ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳ್ತೇವೆ. ಎಷ್ಟು ಜನ ಗಣೇಶ ಮೆರವಣಿಗೆಯಲ್ಲಿ ಡಿಜೆಯ ಆ ಸೌಂಡ್ ನಿಂದಾಗಿ ಮೃತಪಟ್ಟಿದ್ದಾರೆ. ಇವತ್ತು ಕೂಡ ಒಂದು ಪೇಪರ್ ನಲ್ಲಿದೆ, ಇವತ್ತು ಕೂಡ ಇದೆ, ಎಲ್ಲಿ
ಧಾರವಾಡದಲ್ಲಿ ನೋಡಿದೆ ನಾನು. ಡಿಜೆಯ ಸೌಂಡ್ನಿಂದಾಗಿ 30 ವರ್ಷದ ಯುವಕ, 2 ಮಕ್ಕಳಿದ್ದಾವೆ, ಅದರ ಸೌಂಡಿಗೆ ಬಂದು 6 ಗಂಟೆಗೆ ಬಂದು ಮಲಗಿದ್ದಾನೆ, ವಿಸರ್ಜನೆ ಕೂಡ ಆಗಿಲ್ಲ, ಹೃದಯಾಘಾತದಿಂದ ಸತ್ತಿದ್ದಾನೆ. ಎಷ್ಟೊಂದು ನಮ್ಮ ಆರೋಗ್ಯಕ್ಕೆ ಅದರಿಂದ ತೊಂದರೆ ಆಗ್ತದೆ. ಆ ಯುವಕರು ಪಾಪ ಡಿಜೆ ಹಾಕಿದ್ರೆ ರಾತ್ರಿ 7 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನವರೆಗೆ ಅದರ ಶಬ್ದಕ್ಕೆ ಕುಣಿದು 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 ಯಾವ ರೀತಿ ಕುಣಿತಾರೆ ಅಂತ ಭಗವಂತನಿಗೆ ಗೊತ್ತು. ಏನಾಗ್ಬೋದು ಅವರ ಆರೋಗ್ಯ. ಡಿಜೆಗೆ ಅವಕಾಶ ಅಂತೂ ಕೊಡ್ಲೇಬಾರದು. ಕೆಲವು ಜಿಲ್ಲೆಯಲ್ಲಿ ಕೊಡ್ತಾರೆ, ನಮ್ಗೆ ಕೊಡುದು. ಅರೆ, ಕೆಲವು ಜಿಲ್ಲೆಯಲ್ಲಿ ಕೊಡ್ತಾರೆ, ಕೊಡ್ಲಿಲ್ಲ ಅನ್ನುವಂಥದ್ದು ಆ ಪ್ರದೇಶದ ಅಧಿಕಾರಿಗಳಿಗೆ ಬಿಟ್ಟದ್ದು. ಕಾನೂನು ಒಂದೇ, ಕಾನೂನಲ್ಲಿ ಅವಕಾಶ ಇಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಡಿಜೆಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಯಾರಾದ್ರೂ ಅಕ್ರಮವಾಗಿ ಹಾಕಿದ್ರೆ ಸೀಸ್ ಮಾಡಿದ್ದಾರೆ. 10:30 ಗಂಟೆಗೆ ಕಾರ್ಯಕ್ರಮ ಬಂದ್ ಮಾಡ್ತಾರೆ. ಇದಕ್ಕೆಲ್ಲ ಯಾರು ಕಾರಣ? ಯಾರು ಇಷ್ಟರವರೆಗೆ ಯಾಕೆ ಬಂದ್ ಮಾಡ್ತಾ ಇರ್ಲಿಲ್ಲ? ಕಾನೂನಿತ್ತು, ಯಾಕೆ ಬಿಡ್ತಾ ಇತ್ತು? ಸಮಾಜದಲ್ಲಿ ಜನರು ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ, ಯಾರಿಗೂ ತೊಂದರೆ ಆಗುದಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ನಾವು ಮಾಡಿದರೆ ಯಾವ ಕಾನೂನು ಕೂಡ ನಮ್ಗೆ ಅಡ್ಡಿ ಬರುವುದಿಲ್ಲ, ಯಾವ ಅಧಿಕಾರಿಯೂ ಅಡ್ಡಿ ಮಾಡುವುದಿಲ್ಲ. ನಾವು ಅದನ್ನು ಮುಂದಿಟ್ಟುಕೊಂಡು ತೊಂದರೆ ಮಾಡಿದ್ರೆ ಇವತ್ತು ಎಲ್ರಿಗೂ ತೊಂದರೆ ಆಗಿದೆ. ಇವತ್ತು ನಮ್ಗೆ ಒಂದು ಕಡೆಯಿಂದ ಕಾನೂನು ಸುವ್ಯವಸ್ಥೆ ಪಾಲನೆ ಆಗಬೇಕು, ಇನ್ನೊಂದು ಕಡೆ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಕೊಡಬೇಕು. ಇದು ಹೇಗೆ ಆಗ್ತದೆ? ಅವಲಕ್ಕಿ ತಿನ್ನುವುದು, ಕೊಂಬುವುದು ಒಮ್ಮೆಲೆ ಆಗ್ತದ ಅವರಿಗೆ? ಆದ್ರಿಂದ ಇಂಥ ಒಂದು ಘಟನೆಗಳಿಗೆ ನಾವೇ ಕಾರಣ. ನಾವು ಸರಿ ಇದ್ರೆ ಅಲ್ಲದೆ ಇವತ್ತು ಶಾಮಿಯಾನ ಆಗ್ಲಿ, ಮೈಕ್ ಆಗ್ಲಿ, ಡಿಜೆ, ಇದು ಟ್ಯಾಬ್ಲು ಆಗ್ಲಿ, ಇದಕ್ಕೆ ಎಲ್ಲಿಯೂ ತೊಂದರೆ ಆಗ್ಲಿಲ್ಲ. ಗಣೇಶೋತ್ಸವ ಮಾಡುವವರಿಗೆ ಈಗ ಶಾಮಿಯಾನ ಒಂದು ಫಂಕ್ಷನ್ಗೆ ಹಾಕ್ತಾರೆ ಅಂದ್ರೆ ಆ ಶಾಮಿಯಾನ ಹಾಕುವವರು 10:30 ಗಂಟೆ ರಾತ್ರಿವರೆಗೆ ಹಾಕಿದ್ರು ಒಂದೇ ಬಾಡಿಗೆ, ಬೆಳಿಗ್ಗೆವರೆಗೆ ಹಾಕಿದ್ರು ಅವರಿಗೆ ಬಾಡಿಗೆ ಅಷ್ಟೇ. 10:30 ಗಂಟೆಗೆ ಅರ್ಧ ಬಾಡಿಗೆ ಸಿಗುವಂತದ್ದಿಲ್ಲ. ಮೈಕ್ನವರಿಗೂ ಹಾಗೆ, ಎಲ್ರಿಗೂ. ಬಟ್ ಜನರಿಗೆ ಸ್ವಲ್ಪ ಇದರಿಂದ ಅನಾನುಕೂಲ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾನೂನು ಬದಲಾವಣೆ ಆಗ್ಬೇಕು. ಕಾನೂನು ಇರುವಾಗ ಅನುಷ್ಠಾನ ಮಾಡಿದ್ರೆ ಅವ್ರಿಗೆ ಬದಲಾಗಬೇಕು. ಶಾಂತಿ ಸುವ್ಯವಸ್ಥೆಯೂ ಬೇಕು, ನಮ್ಗೆ ಎಲ್ಲ ಬೇಕು. ಆದ್ರಿಂದ ಈ ಎಲ್ಲ ವಿಚಾರಗಳಿಗೆ ನಾವೇ ಜವಾಬ್ದಾರರು.